ರಚನಾ ಯಾಕೆ ಕಾಲೇಜಿಗೆ ಬರ್ತಿಲ್ಲ? ಹೆಂಗಾನ ಮಾಡಿ ಅವಳ ಕಾಲೇಜಿಗೆ ಬರಂಗೆ ಅವಳ ಮನ್ಸನ್ನ ಸರಿ ಮಾಡಪ್ಪ. ಅವಳ ಜೀವನ ಸರಿ ಹೋಗ್ಬೇಕು. ಕಮಲಿ, ಪೂಜೆ ಆಯ್ತಮ್ಮ? ಪರಮೇಶ್ವರ. ಮಾವಯ್ಯ, ರಚನಾ ಎಲ್ಲಿ? ಮೇಲಿರ್ಬೇಕಮ್ಮ. ಕಮಲಿ, ಒಂದು ನಿಮಿಷ. ಏನ್ ಮಾವಯ್ಯ? ಕಮಲಿ, ರಚನಾ ಮನ್ಸು ಕೇಳಿಸ್ಕೊಂಡು ಕಾಲೇಜ್ಗೆ ಹೋಗಲ್ಲ ಅಂತ ಕೂತಿದ್ದಾಳೆ. ಇನ್ನು ಸ್ವಲ್ಪ ಅವಳ ಜೊತೆ ಮಾತಾಡಮ್ಮ. ಸ್ವಲ್ಪ ಅವಳ ಮನ್ಸು ಬದಲಾಯಿಸೋ ಪ್ರಯತ್ನ ಮಾಡು. ಅವಳು ಕಾಲೇಜ್ಗೆ ಹೋಗಿ ಬಂದು ಮಾಡ್ತಿದ್ರೆ ಸ್ವಲ್ಪ ಮನಸ್ಸು ಹಗುರ ಆಗುತ್ತೆ. ಈಗ ನೋಡು, ಬೇಜಾರು ಮಾಡಿಕೊಂಡು ಯಾವಾಗಲೂ ಕೊರಗ್ತಾ ಕೂತಿರ್ತಾಳೆ. ಅವಳು ನೋಡಿದ್ರೆ ತುಂಬ ಸಂಕಟ ಆಗುತ್ತಮ್ಮ. ಮಾವಯ್ಯ, ನೀವೇನು ಯೋಚನೆ ಮಾಡಬೇಡಿ. ನಾನು ಅವಳನ್ನ ಗಮನಿಸ್ತಾನೆ ಇವನೇ. ನೀವೇನು ಯೋಚನೆ ಮಾಡಬೇಡಿ. ನಾನು ಅವಳ ತವ ಮಾತಾಡಿ ಎಲ್ಲನೂ ಸರಿ ಹೋಗಂಗೆ ಮಾಡ್ತೀನಿ. ನೀವು ಆರಾಮಾಗಿರಿ ಆಟಯ್ಯ. ರಚನಾ, ರಚನಾ, ಇದೇನ್ ರಚನಾ ಹಿಂಗ್ ಕುಂತಿದ್ಯಾ? ಕಾಲೇಜಿಗೆ ಟೈಮ್ ಆಯ್ತು, ಎದೋಳು, ರೆಡಿ ಆಗೋ. ನಂಗೆ ಮೂಡಿಲ್ಲ ಕಮಲಿ, ನೀನು ಹೊರಡು. ರಚನಾ, ನೋಡು ರಚನಾ, ನಿನ್ ಮನ್ಸಾಗಿರೋ ಗೊಂದಲ ನನ್ಗೆ ಅರ್ಥ ಆಯ್ತೈತೆ. ಆದ್ರೆ ನೀನ್ ಇಷ್ಟು ಚಿಕ್ಕ ವಿಚಾರಕ್ಕೆ ಹಿಂಗೆಲ್ಲ ಮನ್ಸು ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳು? ನಮ್ ರಚನಾ ಏಟ್ ಧೈರ್ಯದ ಹುಡುಗಿ ಗೊತ್ತಾ? ನಾನ್ ಧೈರ್ಯ ಕಳ್ಕೊಂಡಾಗ್ಲೆಲ್ಲ ನಿನ್ನ ನೋಡಿ ಧೈರ್ಯ ತಕೊಂಡಿವ್ನಿ. ಈಗ ನೀನ್ ಹಿಂಗೆ ಕುಂತ್ಕೊಂಡ್ರೆ ಹೆಂಗವಿ? ಚಿಕ್ಕ ವಿಚಾರನ ಇದು ಇದು ನಿನಗೆ ಚಿಕ್ಕ ವಿಚಾರ ಅನ್ಸ್ತಿದ್ಯಾ ಕಮಲಿ? ನನ್ಗೆ ಅರ್ಥ ಆಯ್ತೈತೆ ರಚನಾ. ಆದ್ರೆ ವಿದ್ಯಾಭ್ಯಾಸದ ವಿಚಾರ ಬಂದಾಗ ಅದ್ರ ಮುಂದೆ ಇದೆಲ್ಲ ಚಿಕ್ಕದೆಯ. ಇದೊಂದು ವಿಚಾರದಿಂದಾಗಿ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದಲ್ವಾ? ಇಲ್ಲ ಕಮಲಿ, ಐ ರಿಯಲಿ ಡೋಂಟ್ ಕೇರ್. ನನ್ನ ಎಜುಕೇಶನ್ ನಿಂತೋಗುತ್ತಾ? ಹೋಗ್ಲಿ ಬಿಡು, ನಂಗೆ ನಿಜವಾಗ್ಲೂ ಏನು ಬೇಕಾಗಿಲ್ಲ. ಇದೇ ನಾವ್ ಹಿಂಗ್ ಮಾತಾಡ್ತೀಯಾ? ನಾನ್ ಕಾಲೇಜ್ಗೆ ಹೋಗೋಕೆ ತೊಂದರೆ ಆದಾಗ ನನ್ ಪರವಾಗಿ ನಿಂತವಳು ನೀನು. ಈಗ ನೀನ್ ಹಿಂಗ್ ಮಾತಾಡೋದ್ ನ್ಯಾಯನಾ? ನೋಡು ರಚನಾ, ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನನ್ ಮನ್ಸಿಗೆ ಸ್ಯಾನೆ ಕಷ್ಟ ಆಯ್ತೈತೆ. ಕಮಲಿ, ಕಾಲೇಜಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಇನ್ಸಲ್ಟಿಂಗ್ ಆಗಿ ಮಾತಾಡ್ತಾರೆ. ಅದೆಲ್ಲ ಕೇಳೋಕ್ ತುಂಬಾ ಕಷ್ಟ ಆಗುತ್ತೆ. ಅದು ಅಲ್ಲದೆ ಅಂತ ವಾತಾವರಣದಲ್ಲಿ ನಾನು ಓದಕ್ಕಾದ್ರೂ ಹೇಗ್ ಸಾಧ್ಯ ಹೇಳು? ನಾನ್ ನಿನ್ ಜೊತೆಗಿರ್ತೀನಲ್ಲ ರಚನಾ, ಯಾರು ಏನು ಅನ್ನಕ್ಕಿಲ್ಲ. ಹಂಗೂ ಯಾರನ್ನ ಏನಾರ ಅಂದ್ರೆ ನಾನ್ ನೋಡ್ಕೊಂತೀನಿ. ಬಟ್ ಕಮಲಿ, ರಚನಾ, ನನ್ ಮ್ಯಾಗ ನಂಬಿಕೆ ಐತೆ ತಾನೆ? ನೀನ್ ಇಷ್ಟು ಧೈರ್ಯ ಕೊಟ್ಮೇಲೆ ನಾನು ಬರ್ತೀನಿ ಕಮಲಿ. ಥ್ಯಾಂಕ್ಸ್ ರಚನಾ. ಈ ಗೇಟ್ ಖುಷಿ ಆಯ್ತೈತೆ ಗೊತ್ತಾ? ಎಲ್ಲಿ ಹೋಗು, ಬಿರ್ನೆ ರೆಡಿ ಆಗ್ಬಿಟ್ ಬಾ. ಈ ಲೆಟರ್ ನೋಡು. ಯಾವ್ದು HMT ಲೆಟರ್ ಇದು? ನಮ್ಮ ದೇಶದ ಪ್ರಧಾನಿಗಳು ಕಳ್ಸಿರ್ಬೇಕು. ಮತ್ತೆ ನೀನೇನೋ ಕಳ್ತನ ಬಿಟ್ಬಿಟ್ಟು ದೊಡ್ಡ ಮರ್ಯಾದಸ್ತನ ಥರ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟೆ. ನಾನು ವೇಸ್ಟ್ ಬಾಡಿ ಥರ ಬಿದ್ದಿದ್ದೀನಿ. ಅದಕ್ಕೆ ಕಮಲಿ ಅಕ್ಕ ಇಂಟರ್ವ್ಯೂ ಲೆಟರ್ ಕಳ್ಸವಳೆ. ನಾನೇನು, ನನ್ನ ಟ್ಯಾಲೆಂಟ್ ಏನು, ಈ ಒಂದು ಕೆಲಸ ಕೊಡ್ತಾಳಂತೆ.
ಮಕ ನೋಡು ಏನೋ ಬಾರಿ ಟ್ಯಾಲೆಂಟ್ ನಿಂದು, ಖುಷಿ ಪಡೋ. ನಾನಾಗಿರಿ ನನ್ ಕಸ ಗುಡ್ಸೋ ಕೆಲ್ಸಕ್ಕೂ ಕರಿತಾ ಇರ್ಲಿಲ್ಲ. ಪಾಪ ನನ್ನ ತಂಗಿ P1 ಕೆಲ್ಸ ಕರ್ದಿಯಾಳೆ. ಅವಳಿಗೆ ಎಷ್ಟು ಒಳ್ಳೆ ಮನ್ಸು, ಎಲ್ರ ಬಗ್ಗೆನೂ ಒಳ್ಳೇದೇ ಯೋಚನೆ ಮಾಡ್ತಿರ್ತಾಳೆ. ಸರಿ HMT ತಗೋ ಹೋಗಿದ್ ಬಾ, ಇಂಟರ್ವ್ಯೂಲಿ ಜಯಶಾಲಿ ಆಗ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬ್ರದರ್. ಇವತ್ತು ಕಾಲೇಜ್ಗೆ ನೀವೇ ಡ್ರಾಪ್ ಮಾಡಬೇಕು. ಅವೆಲ್ಲ ಆಗಲ್ಲ ಅಮ್ಮ. ನಾನೇನಾದ್ರು ಮತ್ತೆ ಕಾಲೇಜ್ ಹತ್ರ ಬಂದ್ರೆ ನಮ್ಮ ಹುಡುಗಿ ಮನ್ಸು ಕೆಡಿಸ್ಕೋತಾಳೆ. ಸುಮ್ಮನೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ನಾನು ಬರಲ್ಲ. ಅದೆಲ್ಲ ಏನೂ ಇಲ್ಲ, ಸುಮ್ಮನಿರೋಣ. ಅದಕ್ಕೇನೆ ನೀನು ಇರೋ ಜಾಗಕ್ಕೆ ಹುಡ್ಕೊಂಡ್ ಬರೋವಾಗ ಮಧ್ಯೆ ನಿಂದೇನು ಸುಮ್ಮನೆ ಮಾತಾಡ್ದೆ ಡ್ರಾಪ್ ಮಾಡ್ಬಾ. ಬಾಡ ಸುಮ್ಮನಿರೋ HMT ಇಲ್ಲ, ನಾನು ಬರಲ್ಲ. ಜಾಸ್ತಿ ಮಾತಾಡ್ದೆ ಕಾಲೇಜಿಗೆ ಡ್ರಾಪ್ ಮಾಡ್ಬಾ. ಬಾಡ ಕಣೋ HMT. ಬಾ ಅಂದ್ರೆ ಬರ್ತಾರೆ. ರಿಷಿ ಸರ್ ರೆಡಿನಾ? ಕಾಲೇಜಿಗೆ ಟೈಮ್ ಆಯ್ತು. ಓ ನಾನು ರೆಡಿ, ನೀವು ರೆಡಿನಾ? ಅಬ್ಬಬ್ಬ, ನಮ್ಮ ಮೇಸ್ಟ್ರಿಗೆ ನನ್ನ ದೃಷ್ಟಿನೇ ತಾಗಂಗೈತೆ. ಕಾಲೇಜ್ನಾಗೆ ಅದು ಏಟ್ ಹುಡುಗಿರು ಹಿಂದೆ ಬೀಳ್ತಾರೋ ಏನೋ. ಕಮ್ಲಿ ಅವರೇ, ಅದು ಎಷ್ಟೇ ಜನ ಹುಡುಗಿರಿಂದ ಬಿದ್ರು ನಿಮ್ಮನ್ನ ದಾಟ್ಕೊಂತಾನೆ ನಾ ಹತ್ರ ಬರಬೇಕು. ಆಗ ನೋಡ್ಕೊಳ್ಳೋಣ ಬಿಡಿ. ಸರ್, ಹೆಂಡತಿಗೆ ಸಣ್ಣಗೆ ಬೆಣ್ಣೆ ಹಚ್ಚಕ್ ಬರ್ತೈತೆ ನಿಮಗೆ. ನಮ್ಮ ಹೆಂಡತಿಗೆ ಎಷ್ಟು ಬೆಣ್ಣೆ ಹಚ್ಚಿದ್ರು ಏನೂ ಪ್ರಯೋಜನ ಇಲ್ಲ. ನನ್ನ ಹೆಂಡತಿ ತುಂಬ ಸ್ಟ್ರಿಕ್ಟು. ಸರ್, ನಿಮ್ಮ ಒಂದು ವಿಷಯ ಕೇಳಬೇಕು, ಕೇಳಲ್ಲ? ಕೇಳಿ. ಅದು ನಮ್ಮ ಅಜ್ಜಯ್ಯ ಸೀತಾರಾಮಯ್ಯ ಅವರಲ್ಲ, ಹಾಂ, ಅವರು ನಮ್ಮಿಬ್ರನ್ನ ಕೊಂಡಿಸ್ಕೊಂಡು ಕಾಲೇಜಿಗೆ ಕರ್ಕೊಂಡು ಹೋಗಮ್ಮ ಅಂತ ಆಸೆ ಪಡ್ತವ್ರೆ. ಹೋಗಣ್ವಾ? ಶೋರ್, ಅದಕ್ಕೇನಂತೆ. ಏನು ಸೈಕಲಲ್ಲಿ ಡಬಲ್ ರೈಡಾ? ಚಾನ್ಸೇ ಇಲ್ಲಪ್ಪ. ಆಗ್ಲೇ ಹೂ ಅಂದ್ರೆ? ಹ್ಞೂ ಅಂದೆ, ಏನಿವಾಗ? ಸರ್, ಇದು ನಮ್ಮ ಅಜ್ಜಯ್ಯನ ಆಸೆ. ನಿಮ್ಮ ಅಜ್ಜಯ್ಯನ ಆಸೆನೋ ಅಥವಾ ನಿಮ್ಮ ಆಸೆನೋ? ಚೇಚೆ ಇಲ್ಲಪ್ಪ, ನಂಗೆ ಆಸೆನೇ ಇಲ್ಲ, ಇದು ಅವ್ರ ಆಸೆನೆಯಾ ಸರ್. ಓ ಸರಿ, ಹಾಗಾದ್ರೆ ನಿಮ್ಮ ಅಜ್ಜ ಹಿಂಗೆ ಸಾರಿ ಹೇಳ್ಬಿಡಿ. ನಾನು ನನ್ನ ಐರಾವತದಲ್ಲೇ ಕಾಲೇಜ್ಗೆ ಹೋಗೋದು. ಪ್ಲೀಸ್ ರಿಷಿ ಸರ್, ನನಗೋಸ್ಕರ ಅಷ್ಟು ಮಾಡಕ್ಕಿಲ್ವಾ? ಹಾಕಿಲ್ಲ. ಈಗ ತಿಂಡಿ ಹಾಕೊಡಿ ಬನ್ನಿ. ರಿಷಿ ಸರ್, ನಾನು ಇಲ್ಲೇ ಇದ್ರೆ ನನ್ನ ಕತೆ ಅಷ್ಟೇ, ಗೋವಿಂದ. ಸರ್, ಹಂಗ ಇರಿ, ಮಾಡ್ತೀನಿ. ಏನ್ ಸರ್, ನನ್ ಜೊತೆನೆ ಬರಕ್ಕಿಲ್ಲ ಅಂತೀರಾ? ಮಾಡ್ತೀನಿ. ರೆಡಿ ಅದ? ನೋಡು, ನಿನ್ನ ಈ ತರ ಖುಷಿ ಖುಷಿಯಾಗಿ ನೋಡಕ್ಕೆ ಏಟ್ ಖುಷಿ ಆಯ್ತೈತ್ ಗೊತ್ತಾ? ಥ್ಯಾಂಕ್ಸ್ ಕಮ್ಲಿ. ಬಾ ಹೊರಡೋಣ. ರಚನಾ, ನೀನು ಹೋಗಿರು, ನಾನು ರಿಷಿ ಸರ್ ಜೊತೆಗೆ ಬರ್ತೀನಿ. ಓ, ಅಣ್ಣನ ಜೊತೆ ರೊಮ್ಯಾಂಟಿಕ್ ರೈಡ್ ಪ್ಲಾನ್ ಮಾಡ್ತಾ ಇದೀಯಾ? ಎಂಜಾಯ್. ಅಮರು ನನ್ನ ಹೀಗೆ ಕಾಲೇಜಿಗೆ ಡ್ರಾಪ್ ಮಾಡ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಓಕೆ ಕಮ್ಲಿ, ಬಾಯ್. ಏನ್ ರಿಷಿ ಸರ್ ನೀವು? ಏನ್ ಮೇಡಮ್, ಯಾರಿಗೋ ಕಾಯ್ತಿರೋ ಹಾಗಿದೆ. ಇನ್ಯಾರ ಕಾಯ್ಲಿ? ನಿಮ್ಗೆಯ. ಬನ್ನಿ ಸರ್, ಸೀತಾರಾಮಯ್ಯನವ್ರು ಕಾಯ್ತವ್ರೆ. ಆಗ್ಲೇ ಸೀತಾರಾಮಯ್ಯನವ್ರಿಗೆ ಸಾರಿ ಹೇಳಾಯ್ತಲ್ಲ. ಬಾಯ್.
ಇದು ನಿಮ್ದೆ ತಾನೇ ಕೆಲಸ? ಅಯ್ಯೋ ಇಲ್ಲಪ್ಪ, ನನಗೆ ಗೊತ್ತಿಲ್ಲ ಸರ್. ಹಾ ಸರ್, ಸೀತಾರಾಮಯ್ಯನವ್ರಿಗೆ ಸಿಟ್ಟು ಬಂದು ಹಿಂಗ್ ಮಾಡಿರ್ಬೋದು ಸರ್. ನಿಮ್ಮನ್ನ ಸರ್ ಬಿಡಿ ಸರ್, ಈಗೇನ್ ಕಾಲೇಜಿಗೆ ಡ್ರಾಪ್ ಬೇಕಾ ಬೇಡ್ವಾ? ಬಿಟ್ರೆ ಇದು ಸಿಗಕ್ಕಿಲ್ಲ ನೋಡಿ. ಓ ಹೋಗ್ಲಿ ಪಾಪ ಅಂತ ಸೈಕಲ್ ರಿಪೇರಿ ಮಾಡಿಕೊಟ್ರೆ ಒಳ್ಳೆ ರಿವಾರ್ಡೇ ಕೊಟ್ಟಿದ್ದೀರಾ. ಸರಿ ಬನ್ನಿ. ನನ್ನ ಮಕ್ಕಳನ್ನ ಹಾಗೆ ಬೆಳೆಸ್ಬೇಕು, ಹೀಗೆ ಬೆಳೆಸ್ಬೇಕು, ಅವರು ಪಾಶಾಗಿ ಲೈಫ್ ಲೀಡ್ ಮಾಡಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೆ. ಆದರೆ ಇವನ್ ನೋಡಿದ್ರೆ ಇಂಥ ಲೋ ಕ್ಲಾಸ್ ಲೈಫ್ನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಆಸೆಗಳಿಗೆಲ್ಲ ತಣ್ಣೀರು ಎರಚ್ತಿದ್ದಾನೆ. ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು. ಸರ್, ಈಗ ಸೀತಾರಾಮಯ್ಯನವ್ರಿಗೆ ಖುಷಿ ಆಯ್ತು ನೋಡಿ. ಓ ಅವ್ರ ಮೊಮ್ಮಗಳಿಗೆ ಖುಷಿ ಆಗ್ಲಿಲ್ಲ? ಅವ್ರಿಗೆ ಖುಷಿ ಆದ್ರೆ ನನ್ಗೂ ಖುಷಿ ಆದಂಗಲ್ರ ಸರ್? ಪರವಾಗಿಲ್ಲ ಕಮ್ಲಿ ಅವರೇ, ಸೈಕಲ್ ರೈಡಿಂಗ್ ಅಂತ ಹೇಳಿದ್ರೆ ಟಾರ್ಚರ್ ಅನ್ಕೊಂಡಿದ್ದೆ. ಸೈಕಲ್ ರೈಡಿಂಗ್ ಇಷ್ಟು ರೊಮ್ಯಾಂಟಿಕ್ ಇದೆ ಅನ್ಕೊಂಡಿದ್ರೆ ನಾನು ಡೈಲಿ ಸೈಕಲ್ ಅಲ್ಲೇ ಬರ್ಬೋದಾಗಿತ್ತು. ಅಯ್ಯೋ ಸರ್, ಸರ್ ನಿಲ್ಸಿ ನಿಲ್ಸಿ ನಿಲ್ಸಿ. ಏನಾಯ್ತು ಕಮ್ಲಿ ಅವರೇ? ನೀವ್ ಇಲ್ಕೊಳ್ಳಿ ಸರ್. ಯಾಕೆ? ಇಲ್ಕೊಳ್ಳಿ ಹೇಳ್ತೀನಿ. ಸರಿ ಸರ್, ನಾನು ಸೈಕಲ್ನಾಗ ಹೋಯ್ತೀನಿ, ನೀವು ನಡ್ಕೊಂಬನ್ನಿ. ಹೇ ತುಂಬಾ ಅನ್ಯಾಯ, ನಾನು ಪ್ರೊಟೆಸ್ಟ್ ಮಾಡ್ತೀನಿ ಅಷ್ಟೇ. ಅದೆಲ್ಲ ಆಮ್ಯಾಕ್ ಮಾಡ್ಕೊಳ್ಳಿವ್ರಂತೆ ಸರ್, ಕಾಲೇಜ್ ರೋಡು. ಅವರೆಲ್ಲ ನೋಡ್ರೆ ಏನ್ ಅನ್ಕೊಳಕಿಲ್ಲ ಹೇಳಿ? ಏನ್ ಅನ್ಕೊಂತಾರೆ? ಗಂಡ ಹೆಂಡತಿ ಇಬ್ರು ರೊಮ್ಯಾಂಟಿಕ್ ಆಗಿ ಡಬಲ್ ರೈಡ್ ಬಂದಿದ್ದಾರೆ ಅಂತ ಉರ್ಕೋಬಹುದು. ಅದೆಲ್ಲ ಏನು ಬೇಡ ಸರ್. ಇಲ್ಲಿ ನೋಡಿ, ಇದೇ ಲಕ್ಷ್ಮಣ ರೇಖೆ. ಇದಾದ್ಮ್ಯಾಕೆ ನೀವ್ ಲೆಕ್ಚರರು, ನಾನ್ ಸ್ಟೂಡೆಂಟ್. ಗೊತ್ತಾಯ್ತಾ ಲೆಕ್ಚರರ್ ಸಾಹೇಬ್ರೆ? ಬಾಬಾ ನಮ್ ಮೇಡಮ್ ಭಾರಿ ಸ್ಟ್ರಿಕ್ಟ್. ಮತ್ತೆ ಸುಮ್ಕೆನಾ ಸರ್? ಈಗ ತಾನೇ ಬ್ಯಾಂಡೇಜ್ ಹಾಕಿವ್ನಿ, ಮತ್ತೆ ತೆಗಿಯಕ್ ಹೋಗ್ಬೇಡಿ, ಗಾಯ ಆಗ ತನಕ. ಬರ್ಲಾ? ಏನ್ರೋ ಇಷ್ಟೊತ್ತಾದ್ರೂ ನಮ್ ಬ್ಯೂಟಿ ಬಂದೇ ಇಲ್ಲ? ಏಯ್ ಬಾರಲ್ಲೇ, ಕ್ಲಾಸ್ ಬೆಲ್ ಆಯ್ತು, ನೀನೇನು ಇಲ್ಲೇ ಕರಿಕತೆ ಹೇಳ್ತಾ ಇದೀಯ. ನೀವುಗಳು ಹೋಗಿರಿ ಮಾಮ್ಸ್, ನಾ ಆಮೇಲೆ ಬರ್ತೀನಿ. ಲೋ, ಏನಾಗಿದೆ ನಿಂಗೆ? ನಾವು ನಿನ್ನೆಯಿಂದ ನೋಡ್ತಾನೆ ಇದ್ದೀವಿ, ನಾರ್ಮಲ್ ಆಗೇ ಇಲ್ವಲ್ಲ ನೀನು? ಎಸ್, ನಂಗೇನೋ ಆಗಿದೆ, ಅವೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಕಳ್ಸ್ಕೊಳ್ಳಿ. ನಿನ್ಗೇನಾಗಿದೆ ಅಂತ ನನಗೆ ಗೊತ್ತು ಬಿಡೋ ಮಗ. ಗೊತ್ತು ತಾನೇ, ಕ್ಲಾಸ್ಗೆ ಹೋಗು, ದುಡ್ಡಾರ ಆಗ್ರು. ಬಂದ್ರೆ ಹೋಗೋಣ. ಗುಡ್ ಮಾರ್ನಿಂಗ್ ಪ್ರಿಟಿ ಲೇಡಿ. ಗುಡ್ ಮಾರ್ನಿಂಗ್ ಅಂದ್ರೆ ಸುಮ್ಮನೆ ನಿಂತಿದ್ದೀರಾ? ವಾಪಸ್ ವಿಶ್ ಮಾಡಲ್ವಾ? ಏನ್ರಿ ನೀವು? ಇರ್ರಿ ಮಾತಾಡೋಣ.
ಏನ್ರಿ ನೀವು ಹೋಗ್ತಾನೆ ಇದ್ದೀರಾ? ಓ ಇಂಗ್ಲಿಷ್ ಇಷ್ಟ ಇಲ್ವಾ? ಅಪ್ಪ ತಂದೆ ನಿನ್ನೆ ಕ್ಲಾಸಿಂದ ಆಚೆ ಕಳ್ಸಿದ್ ಸಾಲ್ದಾ? ನಿನ್ ಸವಾಸನೆ ಬೇಡ, ಹೊಂಟೋಗಿಲಿಂದ. ಏನ್ ನಡೀತಿದೆ ಇಲ್ಲಿ? ಇನ್ನೂ ನಿನ್ ತಲಾಟೆ ಬಿಟ್ಟಿಲ್ವಾ? ಓ ಲೆಕ್ಚರರ್ ಸರ್, ಗುಡ್ ಮಾರ್ನಿಂಗ್ ಸರ್. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಸರ್ ಕ್ಯಾಂಪಸಲ್ಲಿ ನಿಂತ್ಕೊಳ್ಳೋಕ್ಕೂ ಪರ್ಮಿಷನ್ ಬೇಕಾ? ತಲಹಾಟೆ, ಕ್ಲಾಸ್ಗೆ ಹೋಗದೆ ಟೈಮ್ ವೇಸ್ಟ್ ಮಾಡೋದಲ್ದಿರಾ ನನ್ನೇ ಕ್ವಶನ್ ಮಾಡ್ತಿದ್ಯಾ? ಅಯ್ಯೋ ಹೋಗ್ತೀನಿ ಬಿಡಿ ಸರ್, ಕಾಲೇಜಿಗೆ ಸೇರಿರೋದೇ ಅದಕ್ಕೆ ತಾನೇ. ಚೇಲ್ ಹೋಗ್ತೀನಿ ಸರ್. ನಿಮ್ಗೆ ತಮಾಷೆ ಅಲ್ವಾ? ನಿಮ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಕ್ಲಾಸ್ಗೆ ಹೋಗಿ. ಸರಿ ಸರ್. ಅವ್ರಿಗೆ ನಮ್ಮಿಬ್ರು ಕಂಡ್ರೆ ಹೊಟ್ಟೆ ಉರಿ ಅನ್ಸುತ್ತೆ, ಮಾತಾಡಕ್ಕೆ ಬಿಡಲ್ಲ ಅಂತಾರೆ. ಅಟ್ಲೀಸ್ಟ್ ಮಾತಾಡಕ್ಕಂತೂ ಇಷ್ಟ ಇಲ್ಲ. ಕಾಫಿ ಕುಡಿಯೋಕ್ಕಾದ್ರೂ ಹೋಗೋಣ ಬನ್ನಿ. ಈವ್ನಿಂಗ್ ಸಿಗ್ತೀನಿ ಅಂತ ಹೇಳಿದ್ರಿ. ನೋಡು, ನಾನೇನು ಏಳು ಇಲ್ಲ ಏಳೋದು ಇಲ್ಲ. ಸುಮ್ಕೆ ಹಿಂಗ್ ನಾನು ಹಿಂದೆ ಬರೋದು ತರ್ಲೆ ಮಾಡೋದು ಎಲ್ಲ ಮಾಡಿದ್ರೆ ಸರಿ ಇರಕ್ಕಿಲ್ಲ. ಸುಮ್ಕೆ ಹೋಗಿಲಿಂದ. ಒಳ್ಳೇದಾಗ್ಲಿ ಕಣ ಚೆಮ್ಟಿ. ಇನ್ಮೇಲೆ ನಿನ್ ಜೀವನದಲ್ಲ ಒಳ್ಳೆ ದಿನಗಳು ಶುರು ಆಗತ್ತೆ. ಹಂಗಂತ್ಯಾ? ಇಬ್ರು ಹೊಸ ಮನುಷ್ಯ ಆಗ್ತಾ ಇದೀವಿ. ಇಂಟರ್ವ್ಯೂ ಚೆನ್ನಾಗಿ ಮಾಡು. ಒಬ್ಬ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬ್ರದರ್. ಇರಿ ಕಮಲಿಗೆ ಫೋನ್ ಮಾಡ. ಹಲೋ ಕಮಲಿ, ಹೆಂಗಿದ್ಯಾವ? ನಾನ್ ಚಂದಾಗಿದ್ದೀನಿ ಅಣ್ಣಯ್ಯ, ನೀ ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣವ. ನೀನ್ ಹೇಳ್ದಂಗೆ HMT ನ ಕಾಲೇಜ್ಗೆ ಇಂಟರ್ವ್ಯೂ ಕರ್ಕೊಂಡ್ ಬಂದಿದ್ದೀನಿ. ನನ್ ಜೊತೆನೆ ಇದ್ದಾನೆ. ತುಂಬಾನೇ ಸಂತೋಷ ಅಣ್ಣಯ್ಯ, ಒಳಗೆ ಕಳ್ಸೋ ಅಣ್ಣ. ಸರಿ ಕಣವ. ಕಮಲಿ, ರಚನಾ ಕ್ಲಾಸಿಗೆ ಬಂದಿಯಾಳ? ಹ್ಞೂ ಅಮರಣ್ಣ, ಬಂದವಳೆ. ಸರಿ ಕಣವ. ಸರಿ, ಬಾಯ್. HMT ಕೆಲ್ಸ ನಿನಗೆ ಹೋಗ್ ಜಮಾಯ್ಸ್. ಸರಿ ಅಣ್ಣ. ಜೈ ಡೀಲ್ ರಾಣಿ. ಜೈ.